ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದೀರೋ ಅವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನಿವತ್ತು ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ಹೋಳಿಗೆ ಮಾಡೋದು ಕೆಲವರಿಗೆ ತುಂಬ ಕಷ್ಟ. ಕಷ್ಟ ಅನ್ನೋರು ನಾನು ಮಾಡಿರೋ ಮೆಥಡ್ನ ಫಾಲೋ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದೇ ಮೆಥಡ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಹೋಳಿಗೆ ಮಾಡ್ಕೋಬೋದು. ಈ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಸಾಫ್ಟಾಗಿ ಬರುತ್ತೆ. ಕೆಲವರು ಗಟ್ಟಿ ಆಗುತ್ತೆ ಹೋಳಿಗೆ ಮಾಡಿದರೆ, ಮೈದಾ ಹಿಟ್ಟಿನಿಂದ ಮಾಡಿದರೆ ಅಂತೆಲ್ಲ ಅಂದ್ಕೊಳ್ಳೋರಿಗೆ ನಾನು ಈಸಿ ಮೆಥಡಲ್ಲಿ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಹೋಳಿಗೆ ಮಾಡಲಿಕ್ಕೆ ಕಣ್ಕ ಫಸ್ಟು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬಾಣಲೆಗೆ ಒಂದು 2ರಿಂದ 3 ಕಪ್ ಆಗೋಷ್ಟು ಮೈದಾ ಹಿಟ್ಟು, ಸ್ವಲ್ಪ ಅರಿಶಿಣ ಕಲರ್ಗೋಸ್ಕರ, ಫುಡ್ ಕಲರ್ನು ಬೇಕಾದರೆ ಬಳಸ್ಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಬರಬೇಕು. ಕಲಿಸ್ಬಿಟ್ಟು ನೋಡಿ ಈ ರೀತಿ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಇದಾದಮೇಲೆ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಇದಕ್ಕೆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಸಾಫ್ಟ್ ಆಗೋ ಥರ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು. ಇದು ನಾದಾದಮೇಲೆ ಇದನ್ನು ಮತ್ತೆ ಸೆಟ್ ಮಾಡಿ, ಈ ರೀತಿ ಸೆಟ್ ಮಾಡಿ ಮೇಲ್ಗಡೆಯಿಂದ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನ ಮೇಲೆ ಎಣ್ಣೆನ ಸವರ್ಬಿಟ್ಟು ಮುಚ್ಚಿಟ್ಬಿಡಬೇಕು. ಒಂದು ಕಾಟನ್ ಬಟ್ಟೆ ಬೇಕಾದರೂ ಮುಚ್ಚಿಡಿ, ಇಲ್ಲ ಹಾಗೆ ಇದು ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ಗಂಟೆ ಆದರೂ ಇದನ್ನು ಹಿಟ್ಟು ನೆನಿಬೇಕು. ಈ ರೀತಿ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಡೋಣ. ಓಕೆ, ಈಗ ಅದು ಹಿಟ್ಟು ನೆನೆಯೋದ್ರೊಳಗಡೆ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 1/4 kg ಆಗುವಷ್ಟು ಕಡಲೆಬೇಳೆನ ಕುಕ್ಕರ್ನಲ್ಲಿ 4 ವಿಸಲ್ ಹಾಕ್ಸ್ಕೊಂಡಿದ್ದೀನಿ. ಈ ರೀತಿ ಕೈಯಲ್ಲಿ ಹಿಚ್ಕಿದ್ರೆ ನೈಸಾಗಿ ಬರಬೇಕು, ಚೆನ್ನಾಗಿದು ಬೆಂದ್ಕೋಬೇಕು. ಈಗ ಒಂದು ಸ್ಟ್ರೈನರ್ಗೆ ಹಾಕಿ ನೀರನ್ನೆಲ್ಲ ಸೋಸ್ಕೋಬೇಕು. ಸ್ವಲ್ಪ ಒಂದು 5 ನಿಮಿಷ ಹಾಗೆ ಬಿಡಿ. ನೀರೆಲ್ಲ ಸೋಸಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ನೀರು ಹಾಕ್ದೇನೆ ನುಣ್ಣಗೆ ರುಬ್ಕೋಬೇಕು. ಇದನ್ನು ನೋಡಿ, ನಾನಿಲ್ಲೊಂದು ಎರಡು ಬ್ಯಾಚ್ ಮಾಡಿಬಿಟ್ಟು ಇದನ್ನು ರುಬ್ಕೊತಾ ಇದ್ದೀನಿ. ಈಗ ಈ ರೀತಿ ನೈಸಾಗಿ ರುಬ್ಕೊಂಡ್ಮೇಲೆ ಇದನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕೋಬೇಕು. ಈಗ ಇದಕ್ಕೆ ನಾನೆಲ್ಲ ಕಡಲೆಬೇಳೆನೂ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಿಹಿಗನುಸಾರವಾಗಿ ಬೆಲ್ಲ ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಹೋಳಿಗೆಗೆ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ, ಬೆಲ್ಲ ಮತ್ತು ಕಡಲೆಬೇಳೆ ರುಬ್ಬಿರ್ತೀವಲ್ಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಕಾಯಕ್ಕೆ ಇಡಬೇಕು. ನೋಡಿ, ಈ ರೀತಿ ಇಷ್ಟು ಬೆಲ್ಲದ ನೀರಿನ ಅಂಶ ಎಲ್ಲ ಹೋಗಿ ಈ ರೀತಿ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದನ್ನು ಆಫ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು, ಇಷ್ಟು ದಪ್ಪಾಗಿ ಬರಬೇಕು. ಹೀಗೆ ಎತ್ತಿದರೆ ಸ್ವಲ್ಪ ಉಂಡೆ ಥರ ಬರಬೇಕು. ಇದು ಬಿಸಿಯೆಲ್ಲ ಆರಿದ ಮೇಲೆ ನಾವು ಕೈಯಲ್ಲಿ ಉಂಡೆ ಮಾಡ್ಬೋದು. ನೋಡಿ, ಇದು ತಣ್ಣಗಾದ್ಮೇಲೆ ಈ ರೀತಿ ನಾವು ಕೈಯಲ್ಲಿ ಉಂಡೆ ಮಾಡೋ ಥರ ಆಗುತ್ತೆ. ಇಷ್ಟಾದಮೇಲೆ ಈಗ ಹೋಳಿಗೆಗೆ ಹೂರಣ ರೆಡಿ ಆಯಿತು. ಈಗ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಕಣಕನ ನೆನೆಯೋಕೆ ಬಿಟ್ಟಿದ್ವಲ್ಲ, ನೋಡಿ ಈ ರೀತಿ ಸಾಫ್ಟಾಗಿ ಬೆಣ್ಣೆ ಥರ ಬರುತ್ತೆ. ಈ ರೀತಿ ಬಂದರೆ ಹೋಳಿಗೆನೂ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಇನ್ನೊಂದೇನೆಂದರೆ, ಈ ನಾವು ಹೂರಣ ಉಂಡೆನೇ ಸ್ವಲ್ಪ ದೊಡ್ಡವಾಗಿರಬೇಕು. ಕಣಕ ನಾವು ಅಂದರೆ ಹಿಟ್ಟಿನ ಉಂಡೆ, ಮೈದಾ ಹಿಟ್ಟು ಕಲಸಿರ್ತೀವಲ್ಲ ಆ ಉಂಡೆ ಸ್ವಲ್ಪ ಸೈಜ್ ಸಣ್ಣ ಇರಬೇಕು. ಈ ರೀತಿ ಕಡಲೆಬೇಳೆ ಕಣಕ ಇರ್ತಾರ ಅದ್ರದ್ದು ಸೈಜ್ ದೊಡ್ಡ ಇರಬೇಕು. ನೋಡಿ, ಈ ರೀತಿ ಇದನ್ನು ಹಿಟ್ಟಿಂದ ಕಡಲೆಬೇಳೆ ಕಣಕನ ಉಂಡೆ ಮಾಡಿ ಕವರ್ ಮಾಡ್ಕೋಬೇಕು. ಜಾಸ್ತಿ ಉಳಿದ ಹಿಟ್ಟನ್ನು ತೆಗಿಬೇಕು. ಅಂದರೆ ಕಣಕನೇ ನಮಗೆ ಇದರಲ್ಲಿ ಜಾಸ್ತಿ ಬರುತ್ತೆ, ಹಿಟ್ಟು ಸ್ವಲ್ಪ ಆಗುತ್ತೆ. ಹಾಗಿದ್ರೆ ಮಾತ್ರ ಸಾಫ್ಟಾಗಿ ಬರುತ್ತೆ. ನೀವು ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ಕಣಕ ಕಡಿಮೆ ಹಾಕ್ಕೊಂಡ್ರೆ ಹೋಳಿಗೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಕೈಯಲ್ಲೇ ತಟ್ಕೋಬೋದು, ಮೇಲ್ಗಡೆಯಿಂದ ಕವರ್ ಮಾಡಿ. ಕವರಲ್ಲಿ ಮಾಡಿ ಸ್ವಲ್ಪ ಈ ಬಿಸಿ ಬಾಣಲೆಗೆ ಹಾಕುವಾಗ ಕವರ್ ಆ ಕಡೆ ಈ ಕಡೆ ತಾಗ್ಬಿಟ್ಟು ಸ್ವಲ್ಪ ಮೆಲ್ಟ್ ಆಗುತ್ತೆ ಬಿಸಿಗೆ. ಅದಕ್ಕೋಸ್ಕರ ನಾನು ಬಾಳೆ ಎಲೆಯಲ್ಲೇ ಮಾಡ್ಕೊಳ್ಳೋದು. ಬಾಳೆ ಎಲೆ ಸಿಗಲಿಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೋದು. ನೋಡಿ, ಅದೊಂದು ಮೆಥಡ್. ಆದರೆ ಇದು ಬಾಳೆ ಎಲೆ ಮೇಲೆ ಸೇಮ್ ಅದೇ ರೀತಿ ಕವರ್ ಮೇಲೆ ನೀವು ಬಾಳೆ ಎಲೆನ ತೊಗೊಂಡು ಸ್ವಲ್ಪ ಬಿಸಿ ತಾಗಿಸಿದ್ರೆ ಅದು ಸ್ವಲ್ಪ ಬಾಡುತ್ತೆ ಬಾಳೆ ಎಲೆ. ಅದು ಬಾಡಿದ ಮೇಲೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಆಗ ಹೇಳಿರೋ ಮೆಥಡಲ್ಲೇ ಮೇಲ್ಗಡೆಯಿಂದ ಪ್ಲಾಸ್ಟಿಕ್ ಕವರ್ ಮಾಡಿ ಚೆನ್ನಾಗಿ ಲಟ್ಸ್ಕೋಬೇಕು. ಈ ರೀತಿ ಲಟ್ಸ್ಕೋಬೇಕು. ಇಲ್ಲ ನಿಮಗೆ ಬಾಳೆ ಎಲೆ ಅವೈಲೇಬಲ್ ಇಲ್ಲ
ಪ್ಲಾಸ್ಟಿಕ್ ಕವರಲ್ಲಿ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅನ್ನೋರು ಬಟರ್ ಪೇಪರ್ ಬೆಟರ್ ಅನ್ಕೋತೀನಿ. ಬಟರ್ ಪೇಪರಲ್ಲಿ ಮಾಡ್ಕೋಬೋದು. ನೋಡಿ ಈಗ ಲಟ್ಸೆ ಆಗಿದೆ. ನಾನಿಲ್ಲಿ ತವಾನ ಚೆನ್ನಾಗಿ ಬಿಸಿ ಮಾಡಿಕೊಂಡು, ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಅದ್ರ ಮೇಲ್ಗಡೆ ಈ ರೀತಿ ಮಾಡಿರೋಂಥ ಹೋಳಿಗೆನ ಹಾಕೋಬೇಕು. ಈಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಹೀಗೆ ಉಬ್ಬಿ ಬರ್ತಾ ಇದೆ ಎರಡು ಕಡೆ. ಈ ಕಡೆಯಲ್ಲಿ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ. ಈ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ. ಸೈಡಲ್ಲಿ ಗಟ್ಟಿ ಗಟ್ಟಿ ಆಗೋದು ಆ ರೀತಿ ಏನಿರಲ್ಲ. ನಾನು ತುಂಬ ಜನ ಮಾಡಿರೋ ಹೋಳಿಗೆ ಟೇಸ್ಟ್ ಮಾಡಿದ್ದೀನಿ. ಸೈಡಲ್ಲೆಲ್ಲ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬರುತ್ತೆ. ನೀವು ಈ ಮೆಥಡ್ನೇ ಫಾಲೋ ಮಾಡಿ, ಚೆನ್ನಾಗೇ ಬರುತ್ತೆ. ನೋಡಿ ಹೋಳಿಗೆ ರೆಡಿಯಾಗಿದೆ. ತುಪ್ಪದ ಜೊತೆ ಹೋಳಿಗೆ ಸವಿಯೋಕ್ಕೆ ಸಿದ್ಧವಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.